ಡಿಕೆಶಿ ಸಚಿವ ಸಂಪುಟದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟ ಅಥಣಿ ಮತ್ತು ರಾಮದುರ್ಗ ಶಾಸಕರು. ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಗಿದ್ದು ಆಯಿತು, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಆಯಿತು. ಈಗ ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಡಿಕೆ ಸಚಿವ ಸಂಪುಟದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಪಿಡಬ್ಲ್ಯೂಡಿ ಖಾತೆಯು ಹಂಚಿಕೆಯಾಗಿದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ರಾಮದುರ್ಗ ಶಾಸಕ ಅಶೋಕ ಪಟ್ಟಣ್ ಅವರು ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ನಡೆಸಿದ್ದು, ಇದರ ಮುಂದುವರಿದ ಭಾಗವಾಗಿ ಈ ಹಿಂದೆ ಸಚಿವ ಸ್ಥಾನದ ಕುರಿತು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಇಬ್ಬರು ನಾಯಕರು ಅನಿಸಿಕೆ ವ್ಯಕ್ತಪಡಿಸಿರುವುದು, ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಸಹ ಆಪ್ತರು ಸರ್, ವಿಶೇಷವಾಗಿ ತಾವು DCM ಪದವಿನೂ ಇದು ಮಾಡಿದ್ದೀರಾ. ಏನಾದ್ರು ಮುಂದೆ ಏನಾದ್ರು ಮತ್ತೆ ಸಚಿವ ಸ್ಥಾನ ಬರ್ಬೋದು ಅಥವಾ ಏನಾದ್ರು ಇನ್ನೂ ಪ್ರಮುಖ ಹುದ್ದೆ ಬರ್ಬೋದಾ? ನನಗೆ ಬಹಳ ದಿವಸದ ಹಿಂದೆನೇ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು, ಕೇಂದ್ರದ ವರಿಷ್ಠರು ನನಗೆ ಅದೇ ಥರ ಹೇಳಿದ್ದಾರೆ. ಡಿಸೆಂಬರ್ಗೆ ನಿಮಗೆ ಶುಕ್ರ ದಿಶೆ ಇದೆ ಅಂತ ಹೇಳಿದ್ದಾರೆ. ನಾನು ಅದನ್ನು ನಿಮ್ಮ ಮುಂದೆ ಹೇಳಿದೆ. ಇಂಥ ಸಂದರ್ಭದಲ್ಲಿ ತಾವು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಅಭಿಮಾನಿಗಳ ಕನಸಿದೆ ಸರ್. ನಾನು ಸಚಿವರು ಆಗಲೇಬೇಕು ಅಂತ ನನಗೂ ಕನಸಿದೆ. ನಮ್ಮ ಬೆಂಬಲಿಗರು ಕೂಡ ನಾನು ಭಾಳ ಸೀನಿಯರ್ ಇದ್ದೀನಿ. ಆದ್ದರಿಂದ ನಮ್ಮ ಬೆಂಬಲಿಗರು ಕೂಡ ಮಂತ್ರಿ ಆಗಲೇಬೇಕು ಅಂತ ಅವರು ಕೂಡ ಆಸೆ ಪಟ್ಟಿದ್ದಾರೆ. ನನ್ನ ಪ್ರಕಾರ, ನನಗೆ ತಿಳಿದ ಪ್ರಕಾರ ಈ ಸರಿ ರೀಶಫಲ್ ಆದರೆ ನನ್ನ ಮಂತ್ರಿ ಮಂಡಲದೊಳಗೆ ಜಾಗ ಸಿಗುತ್ತೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.